ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ದಿನಾಂಕ 6/5/2025 ಮಂಗಳವಾರ, ವಿಶ್ವವಸು ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ನವಮಿ ತಿಥಿ, ಮಕಾ ನಕ್ಷತ್ರ, ಧ್ರುವಯೋಗ, ಬಾಳವಕರಣ. ಇಂದಿನ ಪಂಚಾಂಗದ ಫಲ: ರಾಹುಕಾಲ ಮಧ್ಯಾಹ್ನ 3:29 5 ಗಂಟೆಯವರೆಗೆ, ಯಮಗಂಡ ಕಾಲ 9:11 10:40 ಅಭಿಜಿನ್ ಮುಹೂರ್ತ 11:55 12:45 ದುರ್ಮುಹೂರ್ತ 8:34 ನಿಮಗೆ 9:24 ಅಂದರೆ ಬೆಳಗ್ಗೆ ಇರುತ್ತೆ ಅಂತ ಹೇಳಿ. ಮೇಷರಾಶಿಯವರಿಗೆ ಪ್ರಮುಖವಾಗಿ ಈ ದಿನ ಕಣ್ಣಿನ ಸಮಸ್ಯೆಗಳಾಗತ್ತೆ, ಜಾಗೃತೆಯಿಂದಿರಿ ಅಂತ ಹೇಳಿ. ಅಂದರೆ ಆಲ್ರೆಡಿ ಕಣ್ಣಿನ ಸಮಸ್ಯೆಗಳನ್ನು ಮೇಷರಾಶಿಯವರು ಅನುಭವಿಸ್ತಾ ಇದ್ರೆ ಈ ದಿನ ಅದು ಉಲ್ಬಣವಾಗತ್ತೆ ಅಥವಾ ಯಥೇಚ್ಛವಾಗತ್ತೆ. ಸ್ವಲ್ಪ ಗಮನ ಹರಿಸತಕ್ಕಂಥದ್ದು. ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಈ ದಿನ ಅಲ್ಪ ಮಟ್ಟಿನ ಲಾಭವನ್ನು ನೋಡತಕ್ಕಂಥದ್ದು. ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಮನಸ್ಸಿಗೆ ಹಿತವಾಗುವ ಮತ್ತು ನಿಮ್ಮ ಮಿತ್ರರನ್ನ, ಅಂದರೆ ಯಾರು ನಿಮ್ಮ ಒಳ್ಳೆ ಮಿತ್ರರು ಅಂತ ಅಂದ್ಕೊಂಡಿರ್ತೀರ ಅಥವಾ ಯಾರು ನಿಮ್ಮವರು ಅಂತ ಅಂದ್ಕೊಂಡಿರ್ತಾರ, ಅವರ ಒಳ್ಳೆ ಮಾರ್ಗದರ್ಶನದಿಂದ ಉತ್ತಮ ಯಶಸ್ಸನ್ನು ಈ ದಿನ ನೀವು ಅಪೇಕ್ಷೆಯನ್ನು ಮಾಡಬಹುದು ಅಂತ. ವೃಷಭರಾಶಿಯವರಿಗೆ ಪ್ರಮುಖವಾಗಿ ಆರೋಗ್ಯದ ಮೇಲೆ ಈ ದಿನ ಗಮನ ಹರಿಸತಕ್ಕಂಥದ್ದು ಅಂತ. ಗೊತ್ತೋ ಗೊತ್ತಿಲ್ಲದೋ ಈ ದಿನ ಕೆಲಸ ಅಂತ ಅಂದರೆ ಈ ದಿನ ಸಂಪೂರ್ಣವಾಗಿ ನಿಮಗೆ ಕೆಲಸದ ಒತ್ತಡ ಯಥೇಚ್ಛವಾಗಿರುತ್ತೆ. ವೃಷಭರಾಶಿಯವರಿಗೆ ಆರೋಗ್ಯದ ಮೇಲೆ ಗಮನ ಹರಿಸಿ. ಈ ದಿನ ಆರೋಗ್ಯದಲ್ಲಿ ಸ್ವಲ್ಪ ಇಂಬ್ಯಾಲೆನ್ಸ್ ಆದರೆ ಗೊತ್ತೋ ಗೊತ್ತಿಲ್ಲದೋ ಈ ಆರೋಗ್ಯ ಸಮಸ್ಯೆ ಒಂದಷ್ಟು ದಿನಗಳ ಕಾಲ ನಿಮ್ಮನ್ನು ಬಾಧಿಸ್ಬೋದು ಅಂಥೇಳಿ. ಮಾಡತಕ್ಕಂಥ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿನ ಲಾಭವನ್ನು ನೋಡತಕ್ಕಂಥದ್ದು. ಪ್ರಮುಖವಾಗಿ ಯಾರು ಭೂಮಿಯನ್ನು ಕೊಂಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಭೂಮಿಯನ್ನು ಮಾರಬೇಕು ಅಂತ ಅಂದ್ಕೊಂಡಿದ್ದೀರಾ, ಈ ದಿನ ಪ್ರಶಸ್ತವಲ್ಲ. ಅಂದರೆ ಯಾರು ಭೂಮಿಯನ್ನು ಕೊಂಡ್ಕೊಳ್ಳೋದ್ರಾಗಿರ್ಬೋದು, ಮಾರೋರಾಗಿರ್ಬೋದು, ವೃಷಭರಾಶಿಯವರು ಈ ದಿನ ಅದನ್ನು ಮುಂದೂಡಿ, ಇಲ್ಲದಿದ್ದರೆ ಭೂ ವ್ಯಾಜ್ಯಗಳಲ್ಲಿ ಸಿಗಾಕೊಂಡ್ಬಿಡ್ಬೋದು ಅಂತ ಹೇಳಿ. ಮಿಥುನ ರಾಶಿಯಲ್ಲಿ ಪ್ರಮುಖವಾಗಿ ಯಾರು ಬಟ್ಟೆ ಬಿಸ್ನೆಸ್ಸನ್ನು ಮಾಡ್ತಿದ್ದೀರಾ, ಸುಗಂಧ ದ್ರವ್ಯಗಳನ್ನು ಬಿಸ್ನೆಸ್ಸನ್ನು ಮಾಡ್ತಿದ್ದೀರೋ ಅವರಿಗೆ ಪ್ರಮುಖವಾಗಿ ಈ ದಿನ ಯಥೇಚ್ಛವಾಗಿ ಲಾಭವಾಗುತ್ತೆ. ಕೃಷಿಕರಿಗೆ ಉತ್ತಮವಾದ ದಿನ. ಒಳ್ಳೆಯ ಫಲವನ್ನು ಅಥವಾ ಒಳ್ಳೆ ಲಾಭವನ್ನು, ಕೃಷಿಯ ಸಂಬಂಧಪಟ್ಟ ವ್ಯಾಪಾರವನ್ನು ಮಾಡಿಕೊಂಡು ಒಳ್ಳೆ ಲಾಭವನ್ನು ಅಪೇಕ್ಷೆ ಮಾಡತಕ್ಕಂಥದ್ದು. ಮನೆಯಲ್ಲಿ ಕೊಂಚ ಮಟ್ಟಿಗೆ ಕಿರಿಕಿರಿಯನ್ನು ಇವತ್ತು ಮಿಥುನ ರಾಶಿಯವರು ಅನುಭವಿಸತಕ್ಕಂಥದ್ದು. ಪ್ರಮುಖವಾಗಿ ಹಿತಶತ್ರುಗಳ ಕಾಟ ಇವತ್ತು ಮಿಥುನ ರಾಶಿಯವ್ರಿಗೆ ಯಥೇಚ್ಛವಾಗಿ ಆಗತ್ತೆ ಅಂತ. ಅಂದರೆ ನಿಮಗೆ ಗೊತ್ತೋ ಗೊತ್ತಿಲ್ಲದೋ ಆಗಲಿ ಒಂದಷ್ಟು ಕಿರಿಕಿರಿ ಆಗ್ತಾ ಇರುತ್ತೆ. ಆದರೆ ಈ ದಿನ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ನೀವು ಮಾಡತಕ್ಕಂಥ ಕೆಲಸವನ್ನು, ಅದು ಒಳ್ಳೆ ಕೆಲಸ ಆಗಿದ್ರು ಕೂಡ ಜನಗಳು ಸರಿ ಇಲ್ಲಪ್ಪ ಅಂಥೇಳಿ ಅದನ್ನು ಬೆಟ್ಟನ್ನು ಮಾಡ್ತಾರೆ. ಅಥವಾ ನೀವು ಮಾಡತಕ್ಕಂಥ ಎಲ್ಲ ಒಳ್ಳೆ ಕೆಲಸಗಳಿಗೆ ಅಡೆತಡೆಗಳನ್ನು ಮಾಡ್ತಾರೆ. ಆವಾಗ ಮನಸ್ಸಿಗೆ ಒಂದು ಸ್ವಲ್ಪ ಕೊಂಚ ನಿರಾಸೆ ಆಗುತ್ತೆ. ಎದೆಗುಂದದ ಬೇಡಿ. ಮಾಡತಕ್ಕಂಥ ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡಿ. ಖಂಡಿತ ಯಾರು ಹಿತಶತ್ರುಗಳು ನಿಮಗೆ ಬಾಧಿಸ್ತಿರ್ತಾರೋ ಅವರ ಮುಂದೆ ಒಳ್ಳೆ ಫಲವನ್ನು, ಒಳ್ಳೆ ಲಾಭವನ್ನು ಅಪೇಕ್ಷೆ ಮಾಡಬಹುದು ಅಂತ. ಕಟಕರಾಶಿಯಲ್ಲಿ ಪ್ರಮುಖವಾಗಿ ಈ ದಿನ ಹಣವನ್ನು ಕಳೆದುಕೊಳ್ಳಬಹುದು. ತುಂಬ ಜಾಗೃತೆಯಿಂದಿರಿ ಅಂತ. ಅಂದರೆ ಕಷ್ಟಪಟ್ಟು ಏನೋ ಒಂದು ಹಣವನ್ನು ಸಂಪಾದನೆ ಮಾಡಿ ಇಟ್ಕೊಂಡಿರ್ತೀರ, ಇನ್ಯಾವುದೋ ಒಳ್ಳೆಯ ವಿಚಾರಕ್ಕೆ ಅದನ್ನು ಬಳಸ್ಕೋಣ ಅಂತ. ಆದರೆ ಗೊತ್ತೋ ಗೊತ್ತಿಲ್ಲದೋ ಮೋಸ ಹೋಗಿ ಈ ದಿನ ಆ ಹಣವನ್ನು ಕಳೆದುಕೊಳ್ಬೋದು. ಜಾಗ್ರತೆಯಿಂದ ಇರತಕ್ಕಂಥದ್ದು. ಯಾರು ಭೂ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಿರ್ತಾರೋ ಅವರಿಗೆ ಈ ದಿನ ಮಿಶ್ರ ಫಲದ ಅಪೇಕ್ಷೆ ಆಗುತ್ತೆ. ಪ್ರಮುಖವಾಗಿ ಮಾಡತಕ್ಕಂಥ ಹಣಕಾಸಿನ ವ್ಯಾಪಾರ ವ್ಯವಹಾರದಲ್ಲಿ ಈ ದಿನ ಕೊಂಚ ಮಟ್ಟಿಗೆ ಜಾಗ್ರತೆ ವ್ಯವಹರಿಸಿ. ಇಲ್ಲದಿದ್ದರೆ ನಿಮ್ಮ ಹಣಕಾಸನ್ನು ಕಳೆದುಕೊಳ್ಳಬಹುದು ಅಂತ. ಅಂದರೆ ಯಾರು ಹಣಕಾಸಿನ ಬಿಸ್ನೆಸ್ಸನ್ನು ಮಾಡ್ತಿದ್ದೀರೋ ಗೊತ್ತೋ ಗೊತ್ತಿಲ್ಲದೋ ಇವತ್ತನ್ನು ಯಾರಿಗಾರ ಕೊಟ್ಟರೆ ಸ್ವಲ್ಪ ಹಣ ರಿಟರ್ನ್ ಆಗೋದು ಕಷ್ಟವಾಗತ್ತೆ. ಕೊಡೋಕ್ಕಿಂತ ಮುಂಚೆ ಜಾಗ್ರತೆಯಿಂದ, ಎಚ್ಚರಿಕೆಯಿಂದ ಕೊಡತಕ್ಕಂಥದ್ದು. ಇಲ್ಲದಿದ್ದರೆ ಕಷ್ಟಪಟ್ಟಿದ ಹಣ ಬೇರೆಯವರ ಪಾಲಾಗತ್ತೆ ಅಂತ. ಪ್ರಮುಖವಾಗಿ ಯಾರು ತಂಪು ಪಾನೀಯ ಬಿಸ್ನೆಸ್ಗಳನ್ನ ಮಾಡ್ತಿದ್ದೀರಾ, ಹೂ ಮತ್ತು ಹಣ್ಣಿನ ಬಿಸ್ನೆಸ್ ಮಾಡ್ತಿದ್ದೀರೋ ಈ ದಿನ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಮಿಶ್ರ ಫಲವನ್ನು ಅಪೇಕ್ಷೆ ಮಾಡ್ತಾರೆ. ಈ ಕಡೆ ಲಾಭವೂ ಇಲ್ಲ, ನಷ್ಟವೂ ಇಲ್ಲ. ಪರವಾಗಿಲ್ಲಪ್ಪ, ಇವತ್ತೇನು ಬಂಡವಾಳ ಹಾಕಿದ್ದೀನಿ, ಈ ದಿನ ಅಷ್ಟು ಬಂದಿದೆ ಅಂತ ನಿಮಗೆ ಸಮಾಧಾನವನ್ನು ಮಾಡಿಕೊಳ್ಳುವ ಪರಿಸ್ಥಿತಿ ಈ ದಿನವಾಗಿರುತ್ತೆ ಅಂತ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಇವತ್ತು ದೇಹದಲ್ಲಿ ಒಳ್ಳೆ ಉತ್ಸಾಹ ಕೂಡಿರುತ್ತೆ ಅಂತ. ಅಂದರೆ ಇವತ್ತು ದಿನ ಒಳ್ಳೆ ಶುಭ ದಿನವಾಗಿ ನಾವು ಶುರು ಮಾಡಬೇಕು, ಮಾಡತಕ್ಕಂಥ ಎಲ್ಲ ಕೆಲಸದಲ್ಲಿ ಅಭಿವೃದ್ಧಿಯನ್ನು, ಯಶಸ್ಸನ್ನು ನೋಡಬೇಕು ಅಂತ ಉತ್ತಮ ದಿನವಾಗಿ ಶುರು ಮಾಡ್ಕೊಂಡು ಹೋಗ್ತೀರಾ. ಖಂಡಿತ ಉತ್ಸಾಹ ಕೊನೆಯ ದಿನ, ಅಂದರೆ ದಿನ ಎಂಡಾಗೋರ್ಗೂ ಇರಲಿ, ಖಂಡಿತ ಒಳ್ಳೆ ಲಾಭವನ್ನು, ಒಳ್ಳೆ ಕೀರ್ತಿನ ಅಪೇಕ್ಷೆ ಮಾಡತಕ್ಕಂಥದ್ದು ಅಂತ.
ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕೂಡಿರುತ್ತೆ ಸಿಂಹರಾಶಿಯವರಿಗೆ ಅಂತ. ಅಂದರೆ ನಿಮ್ಮ ಮನೆಯಲ್ಲೂ ಕೂಡ ಒಳ್ಳೆಯ ಸಂತೋಷವಿರುತ್ತೆ. ಯಾರ ಮನೆಯಲ್ಲಿ ಸಂತೋಷ ಇರುತ್ತೋ ಖಂಡಿತ ಅವ್ರಿಗೆ ಎಂಥದೇ ಸಮಸ್ಯೆ ಬಂದರೂ ಕೂಡ ಅದು ಗೊತ್ತಿಲ್ಲ ನಿಮಗೆ ನೀವೇ ದೂರ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತೀರಾ ಅಂತ. ಅಂದರೆ ಸುಮಾರು ಜನ ಹೇಳ್ತಿರ್ತಾರೆ, ಮನೆಗೆ ಹೋದರೆ ಕಿರಿಕಿರಿ ಅನಿಸುತ್ತೆ, ಮನೇಲಿ ನೆಮ್ಮದಿನೇ ಇರೋದಿಲ್ಲ ಅಂತ. ಮನೆ ಎಂದರೆ ನೆಮ್ಮದಿ ಅಂತ. ಯಾರ ಮನೆಯಲ್ಲಿ ನೆಮ್ಮದಿ ಇರುತ್ತೋ ಅವರಿಗೆ ಯಾವುದೇ ಗ್ರಹಗಳು ನೀಚನಾಗಿದ್ದರೆ, ಯಾವುದೇ ಗ್ರಹಗಳ ದೋಷಗಳಿದ್ದರೆ, ಇಡೀ ದಶಾಭುಕ್ತಿ ಕೆಟ್ಟ ದಶಾಭುಕ್ತಿ ನಡೀತಿದ್ರು, ಸಮಯ ಏನೂ ಚೆನ್ನಾಗಿಲ್ಲ ಅಂದರೂ ಕೂಡ ಆ ಮನೆಯ ಸಂತೋಷ ಗೊತ್ತಿಲ್ಲದ ಅವರೆಲ್ಲ ಕೈಗಟ್ಟುಗಳನ್ನು ಮರೆಸಿ ಉತ್ತಮ ಜೀವನದ ಒಳ್ಳೆ ಯಶಸ್ಸನ್ನು ಲಾಭವನ್ನು ನೋಡತಕ್ಕಂಥದ್ದು ಅಂತ. ಹಾಗಾಗಿ ಮನೆಯಲ್ಲಿ ಸದಾಕಾಲ ಉತ್ತಮ ನೆಮ್ಮದಿ ಇರಲಿ, ಉತ್ತಮ ವಾತಾವರಣ ಇರಲಿ, ಅದು ನಿಮ್ಮ ಜೀವನಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿ. ಅದೇ ರೀತಿ ಸಿಂಹರಾಶಿಯವರಿಗೆ ಈ ದಿನ ಯಾರು ಹೃದಯ ಸಂಬಂಧಪಟ್ಟ ಕಾಯಿಲೆಗಳಲ್ಲಿ ಬಳಲ್ತಾ ಇದ್ದೀರಾ, ಸ್ವಲ್ಪ ಜಾಗೃತೆಯಿಂದಿರಿ. ಕೊಂಚ ಮಟ್ಟಿಗೆ ಅದು ಏರುಪೇರು ಆಗ್ಬೋದು ಅಂತ. ಆಡತಕ್ಕಂಥ ಮಾತುಗಳಿಂದಲೇ ನಿಮ್ಮ ಹಿತಶತ್ರುಗಳಿಗೆ ನೀವೇ ಆಹಾರ ಆಗ್ಬೋದು ಅಂತ. ಅಂದರೆ ನೀವು ಆಡ್ತಕ್ಕಂಥ ಮಾತುಗಳು ಸಿಂಹರಾಶಿಯವರು ಈ ಸಲ ನೋಡ್ಕೊಂಡು ಮಾತಾಡ್ತಕ್ಕಂಥದ್ದು ಈ ದಿನ. ಇಲ್ಲದಿದ್ದರೆ ನಿಮ್ಮ ಹಿತಶತ್ರುಗಳು ನಿಮ್ಮ ಒಂದಷ್ಟು ಲೂಪೋಲ್ಸ್ ಮಾತುಗಳಿಂದ ನಿಮ್ಮನ್ನು ಬಾಧಿಸ್ತಾರೆ ಅಂತ. ಕನ್ಯರಾಶಿ, ಕನ್ಯರಾಶಿಯವರಿಗೆ ಈ ದಿನ ಅಧಿಕವಾದ ಖರ್ಚಾಗತ್ತೆ ಅಂತ. ಅಂದರೆ ಪ್ರಮುಖವಾಗಿ ನೀವು 2 ರೂಪಾಯಿಯಷ್ಟು ಸಂಪಾದನೆ ಮಾಡಿದ್ರೆ ಗೊತ್ತಿಲ್ಲದೋ 3ಕ್ಕಿಂತ 4 ರೂಪಾಯಿಯಷ್ಟು ಖರ್ಚನ್ನು ಮಾಡ್ಕೊಳ್ತೀರಾ, ಜಾಗ್ರತೆಯಿಂದಿರಿ ಅಂತ. ಅಂದರೆ ಹಣಕಾಸನ್ನು ಇವತ್ತು ಖರ್ಚು ಮಾಡಬೇಕಾದ್ರೆ ಜಾಗ್ರತೆಯಿಂದ ಖರ್ಚು ಮಾಡತಕ್ಕಂಥದ್ದು. ಪ್ರಮುಖವಾಗಿ ಸ್ನೇಹಿತರ ಮಧ್ಯೆ ಒಂದಷ್ಟು ಕಿರಿಕಿರಿ ಭಿನ್ನಾಭಿಪ್ರಾಯಗಳಾಗುತ್ತೆ. ಇವತ್ತು ಸ್ವಲ್ಪ ಸ್ನೇಹಿತರೊಂದಿಗೆ ವ್ಯವಹರಿಸಬೇಕಾದ್ರೆ ಅಥವಾ ಈ ದಿನ ಮಾತಾಡಬೇಕಾದ್ರೆ ಜಾಗ್ರತೆಯಿಂದ ಮಾತಾಡತಕ್ಕಂಥದ್ದು. ನೀವು ಆಡತಕ್ಕಂಥ ಮಾತುಗಳು ಅಥವಾ ನಡಕತಕ್ಕಂಥ ಒಂದಷ್ಟು ಪರಿಸ್ಥಿತಿಗಳು ನಿಮ್ಮ ಒಂದಷ್ಟು ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಆಗಿ ಅದು ಸ್ವಲ್ಪ ಘರ್ಷಣೆಯಾಗಿ ದೂರ ಆಗುವ ಸಂಭವ ಈ ದಿನ ಇದೆ ಅಂತ. ಪ್ರಮುಖವಾಗಿ ಯಾರು ಹೋಟೆಲ್ ಬಿಸ್ನೆಸ್ಸನ್ನು ಮಾಡ್ತಿದ್ದೀರಾ ಈ ದಿನ ಕೊಂಚ ಮಟ್ಟಿಗೆ ಲಾಭವನ್ನು ನೋಡತಕ್ಕಂಥದ್ದು. ಪ್ರಮುಖವಾಗಿ ಯಾರು ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನು ಮಾಡ್ತಿದ್ದೀರಾ ಅಥವಾ ಆರಕ್ಷಕ, ಅದು ಫೈರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ರಕ್ಷಣಾ ಸಂಬಂಧಪಟ್ಟಿದ ಯಾವುದೇ ಕೆಲಸವನ್ನು ಮಾಡ್ತಿದ್ದವರಿಗೆ ಈ ದಿನ ಒತ್ತಡದ ದಿನವಾಗಿರುತ್ತೆ. ಕೆಲಸದಲ್ಲಿ ಸಂಪೂರ್ಣವಾಗಿ ನಿಮ್ಮ ದೇಹವನ್ನು ದಂಡಿಸುವ ದಿನವಾಗಿರುತ್ತೆ. ತುಲಾರಾಶಿ, ಪ್ರಮುಖವಾಗಿ ತುಲಾರಾಶಿಯವರಿಗೆ ಈ ದಿನ ನಿಮ್ಮ ಮನಸ್ಸಿನ ಇಷ್ಟಾರ್ಥವನ್ನು ಈಡೇರಿಸ್ಕೊಳ್ತಕ್ಕಂಥ ದೊಡ್ಡ ಹೆಜ್ಜೆಯನ್ನು ಇಡ್ತೀರಾ ಅಂತ. ಪ್ರಮುಖವಾಗಿ ಮನಸ್ಸಿಗೆ ತುಂಬ ಯಾವುದೋ ಇಷ್ಟಾರ್ಥ ಈಡೇರಬೇಕು ಅಂತ ಒಂದಷ್ಟು ದಿನಗಳಿಂದ ಅಂದ್ಕೊಂಡಿರ್ತೀರ. ಅದು ಭವನ ಆಗಿರ್ಬೋದು, ಭೂಮಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಅಥವಾ ಮಾಡತಕ್ಕಂಥ ಕೆಲಸದಲ್ಲಿ ಅಭಿವೃದ್ಧಿ ಆಗಿರ್ಬೋದು ಅಂತ. ಅದು ಈ ದಿನ ಈಡೇರುವ ಒಂದಷ್ಟು ಪರಿಸ್ಥಿತಿಗಳಾಗತ್ತೆ. ಈಡೇರತಕ್ಕಂಥ ದಾರಿ ಕಡೆ ದೊಡ್ಡ ಹೆಜ್ಜೆಯನ್ನು ಇಡ್ತೀರಾ. ಪ್ರಮುಖವಾಗಿ ಭೂಮಿ ಖರೀದಿಯನ್ನು ಈ ದಿನ ತುಲಾರಾಶಿಯವರನ್ನು ಮಾಡಬೇಕು ಅಂತಿದ್ರೆ ಅದು ಒಲವೇ ಆಗಿರ್ಬೋದು, ಗದ್ದೆ ಆಗಿರ್ಬೋದು, ಸೈಟನ್ಗಳಾಗಿರ್ಬೋದು, ಜಾಗ್ರತೆಯಿಂದ ವ್ಯವಹರಿಸತಕ್ಕಂಥದ್ದು. ಇಲ್ಲದಿದ್ದರೆ ಹಣವನ್ನು ಕಳೆದುಕೊಳ್ಳಬಹುದು ಅಂತ. ಈ ದಿನ ಗೊತ್ತಿಲ್ಲದೋ ಜನರ ನಡುವೆ ಒಂದಷ್ಟು ಭಿನ್ನಾಭಿಪ್ರಾಯಗಳಾಗತ್ತೆ ಅಂತ. ಅಂದರೆ ಅವ್ರ ಜೊತೆ ತುಂಬ ಚೆನ್ನಾಗಿರ್ತೀರ, ಆದರೆ ನಿಮ್ಮ ಮೇಲೆ ತಪ್ಪಭಿಪ್ರಾಯ ಉಂಟಾಗಿ ಅವರ ನಡುವೆ, ನಿಮ್ಮ ಮತ್ತು ಅವರ ನಡುವೆ ಘರ್ಷಣೆಗಳಾಗ್ಬೋದು. ಸ್ವಲ್ಪ ಜಾಗ್ರತೆಯಿಂದ ವ್ಯವಹರಿಸತಕ್ಕಂಥದ್ದು. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಪ್ರಮುಖವಾಗಿ ಈ ದಿನ ನೂತನ ವ್ಯವಹಾರವನ್ನು ಪ್ರಾರಂಭಿಸಬೇಕು ಅಂತಿದ್ರೆ ಅದು ಶುಭ ದಿನವಾಗಿರುತ್ತೆ. ಖಂಡಿತ ಪ್ರಾರಂಭಿಸಿ, ಒಳ್ಳೆ ಲಾಭವನ್ನು, ಯಶಸ್ಸನ್ನು ನೋಡತಕ್ಕಂಥದ್ದು. ಅದೇ ರೀತಿ ಆಟೋ ಚಾಲಕರಿಗೆ, ಕ್ಯಾಬ್ ಡ್ರೈವರ್ಗಳಿಗೆ ಒಳ್ಳೆ ಲಾಭದಾಯಕ ದಿನವಾಗಿರುತ್ತೆ. ಈ ದಿನ ಒಳ್ಳೆ ಲಾಭವನ್ನು, ಕೀರ್ತಿಯನ್ನು ಅಪೇಕ್ಷೆ ಮಾಡತಕ್ಕಂಥದ್ದು ಅಂತ. ಪ್ರಮುಖವಾಗಿ ಈ ದಿನ ಯಾರ್ಯಾರು ನೂತನ ವ್ಯಾಪಾರವನ್ನು ಪ್ರಾರಂಭಿಸಬೇಕು ಅಂತಿದ್ರೆ ಖಂಡಿತ ಬೇಡ. ಆ ವ್ಯಾಪಾರದಲ್ಲಿ ಯಥೇಚ್ಛವಾಗಿ ನಷ್ಟವನ್ನು ನೋಡ್ತೀರಾ ಅಂಥೇಳಿ. ಪ್ರಮುಖವಾಗಿ ಈ ದಿನ ದೂರದ ಪ್ರಯಾಣವನ್ನು ಮಾಡಬೇಕಾದ್ರೆ ಕೊಂಚ ಮಟ್ಟಿಗಾದರೂ ಕೂಡ ಇಷ್ಟ ದೇವರ ಅಥವಾ ಗಣಪತಿಯನ್ನು ನಮಿಸಿ ದೂರದ ಪ್ರಯಾಣ ಮಾಡಿ. ಇಲ್ಲದಿದ್ದರೆ ಸಂಪೂರ್ಣ ಪ್ರಯಾಣ ಅಡೆತಡೆಗಳಿಂದ ಕೂಡಿರುತ್ತೆ ಅಂತ. ಧನಸ್ಸು ರಾಶಿ, ಧನಸ್ಸು ರಾಶಿಯವರಿಗೆ ಈ ದಿನ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಥೇಚ್ಛವಾಗಿ ಅಡೆತಡೆಗಳು ಜಾಸ್ತಿ ಆಗ್ತಿರುತ್ತೆ ಅಂತಂದರೆ ಇದನ್ನ ನೀವೇನೋ ಒಳ್ಳೆ ಕೆಲಸವನ್ನು ಮಾಡಬೇಕು ಅಂತಿರ್ತೀರ, ಅಥವಾ ಒಳ್ಳೆ ಅಟ್ಮಾಸ್ಫಿಯರಲ್ಲಿ ನಾನು ಕೆಲಸಕ್ಕೆ ಕಂಪ್ನಿಗೆ ಹೋಗ್ತೀನಿ, ಒಳ್ಳೆ ಚೆನ್ನಾಗಿ ಕೆಲಸ ಮಾಡೋಣ ಕಂಪ್ನಿಗೆ, ಮತ್ತು ನನಗೂ ಲಾಭವಾಗುತ್ತೆ, ಒಳ್ಳೆ ಕೀರ್ತಿ ಬರುತ್ತೆ ಅಂತ ಅಂದ್ಕೊಂಡು ಹೋಗ್ತೀರ. ಆದರೆ ಅಲ್ಲಿಯ ಪರಿಸ್ಥಿತಿ ನಿಮ್ಮನ್ನು ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಅಂತ. ಕಿರಿಕಿರಿಯ ವಾತಾವರಣ ಇರುತ್ತೆ. ಆದರೂ ಕೂಡ ಶ್ರದ್ಧೆಯಿಂದ ಕೆಲಸ ಮಾಡಿ ಒಳ್ಳೆ ಲಾಭವನ್ನು ನೋಡತಕ್ಕಂಥದ್ದು. ಕ್ರೀಡಾಪಟುಗಳು ಈ ದಿನ ಜಾಗ್ರತೆಯಿಂದ ಅಭ್ಯಾಸ ಮಾಡತಕ್ಕಂಥದ್ದು ಅಂತ. ಕೊಂಚ ಮಟ್ಟಿಗೆ ಯಾಮಾರಿದ್ರೂ ಕೂಡ ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡೋದೇ ಕಷ್ಟವಾಗುತ್ತೆ, ಅಥವಾ ದೇಹಕ್ಕೆ ಪೆಟ್ಟು ಕೂಡ ಆಗ್ಬೋದು. ಸ್ವಲ್ಪ ಜಾಗ್ರತೆಯಿಂದ ಅಭ್ಯಾಸವನ್ನು ಮಾಡಿ. ಪ್ರಮುಖವಾಗಿ
ಚಿನ್ನ ಬೆಳ್ಳಿ ವ್ಯಾಪಾರಿಗಳಿಗೆ ಈ ದಿನ ಸ್ವಲ್ಪ ವ್ಯಾಪಾರದಲ್ಲಿ ಕಮ್ಮಿ ಆಗಿರುತ್ತೆ, ಅಂದರೆ ವ್ಯಾಪಾರದಲ್ಲಿ ಲಾಭ ಕಮ್ಮಿ ಆಗಿರುತ್ತೆ, ವ್ಯಾಪಾರವು ಕೂಡ ಸ್ವಲ್ಪ ಮಂದಗತಿಯಲ್ಲಿ ಆಗ್ತಾ ಇರುತ್ತೆ ಅಂತೇಳಿ. ಪ್ರಮುಖವಾಗಿ ಈ ದಿನ ಯಾರು ಪುಣ್ಯಕ್ಷೇತ್ರಗಳ ಹೋಗಿ ದೇವರ ದರ್ಶನ ಮಾಡ್ತಿರೋ ಅಥವಾ ಇಷ್ಟ ದೇವರ ದರ್ಶನ ಮಾಡ್ತಿರೋ ಖಂಡಿತ ನಿಮ್ಮ ಮನಸ್ಸಿನ ಇಷ್ಟಾರ್ಥ ಆ ಭಗವಂತನ ಅನುಗ್ರಹದಿಂದ ಈ ದಿನ ಈಡೇರುತ್ತೆ ಅಂತ. ಮಕರ ರಾಶಿ. ಮಕರ ರಾಶಿಯಲ್ಲಿ ಈ ದಿನ ಪ್ರಮುಖವಾಗಿ ಮಕರ ರಾಶಿಯವರಿಗೆ ಈ ದಿನ ಆರೋಗ್ಯದಲ್ಲಿ ಕೊಂಚ ಮಟ್ಟಿಗೆ ಸಮಸ್ಯೆ ಆಗುತ್ತೆ. ಅದನ್ನು ನಿಮ್ಮ ಕೈಯಾರ ನೀವು ನಿಭಾಯಿಸ್ಕೊಳ್ಬೋದು, ಇಲ್ಲದಿದ್ದರೆ ಆ ಆರೋಗ್ಯ ಸಮಸ್ಯೆ ದ್ವಿಗುಣವಾಗತ್ತೆ ಅಂತ. ಮನೆಯಲ್ಲಿ ಉತ್ತಮ ಸಂತೋಷದ ವಾತಾವರಣ ಕೂಡಿರುತ್ತೆ. ಪ್ರಮುಖವಾಗಿ ಸರ್ಕಾರಿ ಅಧಿಕಾರಿಗಳಿಗೆ ಈ ದಿನ ಒಂದಷ್ಟು ಒತ್ತಡದ ದಿನವಾಗಿರುತ್ತೆ. ಮಾಡತಕ್ಕಂಥ ಕೆಲಸದಲ್ಲಿ ಒಳ್ಳೆ ಹೆಸರು ಕೂಡ ಸಂಪಾದನೆ ಮಾಡೋಕ್ಕಾಗ್ತಿಲ್ಲ, ಕೆಲಸ ಅಂತ ದೊಡ್ಡವರ ಅಂದರೆ ಮೇಲ ಅಧಿಕಾರಿಗಳ ದೂಷಣೆಗೂ ಕೂಡ ಗುರಿಯಾಗ್ಬೋದು. ಮಾಡತಕ್ಕಂಥ ಕೆಲಸದಲ್ಲಿ ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಮಾಡತಕ್ಕಂಥದ್ದು. ಮಕರ ರಾಶಿಯವರಿಗೆ ಈ ದಿನ ಲಕ್ಷ್ಮಿ ಅನುಗ್ರಹವಾಗತ್ತೆ ಅಂತ. ಎಷ್ಟೋ ದಿನದಿಂದ ಯಾವುದೋ ಒಂದು ಅಮೌಂಟ್ ಬರಬೇಕು ಅಂತ ಕಾಯ್ತಾ ಇರ್ತೀರ, ಆ ಕೆಲಸವೂ ಆಗಿರುತ್ತೆ, ಆದರೆ ಲಕ್ಷ್ಮಿ ನಿಮ್ಮ ಮನೆಗೆ ಬಂದಿರೋದಿಲ್ಲ, ಅಂದರೆ ಅಡೆತಡೆಗಳಾಗಿ ಅಲ್ಲೇ ನಿಂತ್ಕೊಂಡ್ಬಿಟ್ಟಿರುತ್ತೆ. ಎಷ್ಟೋ ದಿನದಿಂದ ತಿಂಗಳುಗಳಿಂದ ಪ್ರಯತ್ನ ಪಡ್ತಾನೆ ಇರ್ತೀರ, ಆದರೆ ಲಕ್ಷ್ಮಿ ಅನುಗ್ರಹವಾಗಿರಲ್ಲ. ಆದರೆ ಈ ದಿನ ಲಕ್ಷ್ಮಿ ಅನುಗ್ರಹವಾಗತ್ತೆ, ಖಂಡಿತ ಹಣ ನಿಮಗೆ ಈ ದಿನ ಸಿಗೋ ಥರ ಆಗತ್ತೆ. ಹಾಗಾಗಿ ಆ ವಿಚಾರಕ್ಕೆ ಕೊಂಚ ಮಟ್ಟಿಗೆ ಸ್ವಲ್ಪ ಜಾಗ್ರತೆಯಿಂದ ಯಥೇಚ್ಛವಾಗಿ ಕೆಲಸವನ್ನು ಮಾಡಿ ಖಂಡಿತ ಲಕ್ಷ್ಮಿ ಅನುಗ್ರಹವಾಗುತ್ತೆ ಈ ದಿನ. ಕುಂಭರಾಶಿಯವರಿಗೆ ಈ ದಿನ ನಿಮ್ಮ ಅಧಿಕವಾದ ಬುದ್ಧಿವಂತಿಕೆಯಿಂದಲೇ ಸಮಸ್ಯೆ ಬರತಕ್ಕಂಥದ್ದು ಅಂತ. ಅಂದರೆ ಅತಿಯಾದ ಬುದ್ಧಿ ಒಂದೊಂದ್ಸಲಿ ಸಮಸ್ಯೆನ ತಂದುಕೊಟ್ಬಿಡತ್ತೆ ಅಂತ. ಅದು ಕುಂಭರಾಶಿಯವರು ಈ ದಿನ ಎದುರಿಸಬೇಕಾಗತ್ತೆ. ಪ್ರಮುಖವಾಗಿ ಗೃಹಿಣಿಯರಿಗೆ ಈ ದಿನ ಮನೆಯಲ್ಲಿ ಒಂದಷ್ಟು ಆರಾಮಸ್ಕರವಾಗಿ ಸ್ವಲ್ಪ ನೆಮ್ಮದಿಯ ಜೀವನವನ್ನು ಮಾಡತಕ್ಕಂಥದ್ದು. ಪ್ರಮುಖವಾಗಿ ಈ ದಿನ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯತಕ್ಕಂಥದ್ದು ಅಂತ. ಯಾರು ಪ್ಲಾಸ್ಟಿಕ್ಕನ್ನು ಅಥವಾ ಚರ್ಮದ ವಸ್ತುಗಳ ವ್ಯಾಪಾರವನ್ನು ಮಾಡ್ತಿರ್ತಾರೋ ಅವರಿಗೆ ಲಾಭದಾಯಕ ದಿನವಾಗಿರುತ್ತೆ. ಈವೆಂಟ್ ಮ್ಯಾನೇಜ್ಮೆಂಟ್ ನಡೆಸೋರಿಗೆ, ಫೋಟೋಗ್ರಾಫರ್ಗಳು ಅಥವಾ ವಿಡಿಯೋಗ್ರಾಫರ್ಗಳಿಗೆ ಈ ದಿನ ಮಿಶ್ರ ಫಲವನ್ನು ಕೊಡತಕ್ಕಂಥದ್ದು. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಅಂದರೆ ಇಡೀ ಸಂಪೂರ್ಣ ದಿನ ತುಂಬ ಸಂತೋಷದಿಂದ ಕೂಡಿರ್ತೀರ. ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಅಲ್ಪ ಮಟ್ಟಿನ ಲಾಭವನ್ನು ನೋಡತಕ್ಕಂಥದ್ದು. ಆದರೂ ಕೂಡ ಮನಸ್ಸಿಗೆ ಏನೋ ವಿಧವಾದ ಗೊಂದಲ ನಿಮ್ಮನ್ನು ಬಾಧಿಸುತ್ತೆ. ಅದೇ ರೀತಿ ಪ್ರಮುಖವಾಗಿ ಈ ದಿನ ನೀವು ನೂತನ ವ್ಯಾಪಾರವನ್ನು ಪ್ರಾರಂಭಿಸಬೇಕು ಅಂತಂದರೆ ಕೊಂಚ ಮಟ್ಟಿಗೆ ಮುಂದೂಡಿದರೆ ತುಂಬ ಸೂಕ್ತ. ಇಲ್ಲದಿದ್ದರೆ ಆ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ವಿರೋಧವನ್ನು, ನಷ್ಟವನ್ನು ಅನುಭವಿಸತಕ್ಕಂಥದ್ದು ಅಂತ. ಮನೆಯವರ ಸಹಾಯದಿಂದ ಮುಂದಿನ ಭವಿಷ್ಯಕ್ಕೆ ಈ ದಿನ ಒಳ್ಳೆ ಹೆಜ್ಜೆಯನ್ನು ಇಡ್ತೀರಾ ಅಂತ ಹೇಳಿ ಮೀನರಾಶಿಯವರು. ತುಂಬ ಜನ ನಮ್ಮ ಹತ್ರ ಬಂದು ಕೇಳ್ತಾ ಇರ್ತಾರೆ, ಗುರುಗಳೇ ನನ್ನ ಮನೆಯಲ್ಲಿ ಹಳೆಯ ದೇವರ ಫೋಟೋಗಳಿದೆ, ಅದನ್ನು ನಾನು ಏನು ಮಾಡಬೇಕು? ಅಥವಾ ಯಾವುದೋ ನನ್ನ ಪಿತೃಗಳ ಅಂದರೆ ತೀರೋಗಿರತಕ್ಕಂಥ ತಂದೆ ತಾಯಿಗಳು ಯಾರ್ದೋ ಫೋಟೋಗಳಿದೆ, ಅದನ್ನೆಲ್ಲ ಏನು ಮಾಡಬೇಕು? ಏನು ಮಾಡ್ತೀನಿ, ಆ ದೇವ್ರ ಫೋಟೋಗಳು ತೆಗೆದುಕೊಂಡೋಗಿ ಯಾವುದೋ ದೇವಸ್ಥಾನದ ಹತ್ರ ಇಟ್ಬಿಡ್ತೀನಿ, ಯಾವುದೋ ರೆಡಿ ಮಾಡೋಕ್ಕೆ ಇಟ್ಬಿಡ್ತೀನಿ. ಅದು ಸೂಕ್ತನಾ? ನಮ್ಮ ಮನೆಯಲ್ಲಿ ಒಂದಷ್ಟು ವರ್ಷಗಳ ಕಾಲ ಭಗವಂತನ ಆರಾಧನೆ ಮಾಡಿಕೊಂಡು ಬೆಳಗಾದರೆ ಭಗವಂತನ ಫೋಟೋಗಳನ್ನ ನೋಡ್ಕೊಂಡು ಕೈ ಮುಕ್ಕೊಂಡು ದೇವರಿಗೆ ಪೂಜೆ ಪುನಸ್ಕಾರ ಮಾಡತಕ್ಕಂಥ ಫೋಟೋ ಆದಿ ಬೀದಿಲಿಟ್ಟರೆ ಭಗವಂತ ಮೆಚ್ಚುತ್ತಾನ ಅಂತ ತುಂಬ ಜನ ಕೇಳ್ತಾರೆ. ಹಂಗಾದ್ರೆ ಆ ಫೋಟೋವನ್ನು ಏನು ಮಾಡಬೇಕು? ಹಳೆ ಮನೆಯಲ್ಲಿರತಕ್ಕಂಥ ಫೋಟೋಗಳನ್ನು ಯಾವ ರೀತಿ ರೀಸೈಕಲ್ ಮಾಡ್ಕೊಳ್ಬೋದು? ನದಿಗೆ ಬಿಟ್ಬಿಟ್ರೆ ತುಂಬ ಶ್ರೇಷ್ಠನಾ? ಅಥವಾ ಯಾವ್ದಾರ ದೇವಸ್ಥಾನದಲ್ಲಿ ಅದನ್ನು ಕೊಟ್ಬಿಡ್ಬೋದಾ? ಅಥವಾ ಬಡವರಿಗೆ ಅದನ್ನು ದಾನವಾಗಿ ಕೊಡ್ಬೋದಾ ಅಂತ ತುಂಬ ಜನ ಇದು ಪ್ರಶ್ನೆಗಳನ್ನು ಮಾಡ್ತಾರೆ ನಮ್ಮ ಹತ್ರ ಬರ್ತಕ್ಕಂಥ ಅಷ್ಟು ಭಕ್ತಾದಿಗಳು. ಅಂದರೆ ನಿಮ್ಮ ಮನೆಯಲ್ಲಿ ಯಾವ್ದಾರ ದೇವರ ಭಾವಚಿತ್ರ ಸ್ವಲ್ಪ ಡ್ಯಾಮೇಜ್ ಆಗಿದ್ದರೆ ಅಥವಾ ತುಂಬ ಹಳೆದಾಗಿದೆ, ಪೂಜೆಗೆ ಈ ದಿನ ನಮಗೆ ಸೂಕ್ತ ಇಲ್ಲ, ಹೊಸ ಭಾವಚಿತ್ರವನ್ನು ಅಂದರೆ ಹೊಸ ದೇವರ ಭಾವಚಿತ್ರವನ್ನು ತರಬೇಕು ಅಂತ ಅಪೇಕ್ಷೆ ಇದ್ದರೆ ಹಳೆಯ ಭಾವಚಿತ್ರ ಇರತಕ್ಕಂಥ ಆ ಫ್ರೇಮನ್ನು ರಿಮೂವ್ ಮಾಡಿ ಅದರಲ್ಲಿರತಕ್ಕಂಥ ಅಂದರೆ ಪೇಪರ್ಲಿರತಕ್ಕಂಥ ದೇವರ ಒಂದು ಭಾವಚಿತ್ರ ಇರುತ್ತಲ್ಲ ಅದನ್ನು ತೆಗೆದುಕೊಂಡು ಭೂಮಿಯನ್ನು ಅಗದು ಆ ಭಾವಚಿತ್ರವನ್ನು ಹಾಕಿ ಅಲ್ಲಿ ಸುಂದರವಾದ ಒಂದು ಮರವನ್ನು ನೆಡತಕ್ಕಂಥದ್ದು ಅಂತ. ಅಂದರೆ ಯಾವುದೇ ಕಾರಣಕ್ಕೂ ಆ ಭಾವಚಿತ್ರವನ್ನು ರಸ್ತೆಯಲ್ಲಾಗಿರ್ಬೋದು, ಖಾಲಿ ಜಾಗದಲ್ಲಾಗಿರ್ಬೋದು, ದೇವಸ್ಥಾನದ ಅರಳಿಕಟ್ಟಿಯಲ್ಲಾಗಿರ್ಬೋದು, ಪ್ರಮುಖವಾಗಿ ನದಿ ನೀರುಗಳಲ್ಲಿ ಹಾಕಕೂಡದು ಅಂತ. ಅದನ್ನು ಮಾಡಿದರೆ ಖಂಡಿತ ನಷ್ಟವನ್ನು, ಆರೋಗ್ಯದ ಸಮಸ್ಯೆಯನ್ನು, ಮನೆಯಲ್ಲಿ ಅಶಾಂತಿಯನ್ನು ಅನುಭವಿಸ್ತೀರಾ ಅಂತ. ಯಾವುದೇ ಕಾರಣಕ್ಕೂ ದೇವರ ಫೋಟೋಗಳನ್ನು ಎಲ್ಲೆಲ್ಲೂ ಇಡಬೇಡಿ. ತುಂಬ ಒಂದ್ಸಲ ಮನಸ್ಸಿಗೆ ಕಸಿಬಿಸಿ ಆಗತ್ತೆ. ಎಲ್ಲೋ ಹೋಗ್ತಾ ಇರ್ತೀವಿ, ದೂರಲ್ಲಿ ಕಸ ಇರುತ್ತೆ, ಪಕ್ಕದಲ್ಲಿ ಒಂದು ದೇವ್ರ ಭಾವಚಿತ್ರ ಇಟ್ಟೋಗಿರ್ತಾರೆ ಅಂತ. ಅಂದರೆ ಇಷ್ಟು ವರ್ಷ ಮನೆಯಲ್ಲಿ ಪೂಜೆ ಮಾಡಿ ಕಸದ ಪಕ್ಕ ಭಾವಚಿತ್ರ ಇಟ್ಟೋದ್ರೆ ಭಗವಂತ ಮೆಚ್ಚುತ್ತಾನ? ಮಾಡತಕ್ಕಂಥ ಅಷ್ಟು
ಅಷ್ಟು ಒಳ್ಳೆ ಕೆಲಸಗಳು ಆ ಒಂದು ಪಾಪದ ಕೆಲಸದಿಂದ ನಾಶವಾಗುತ್ತೆ ಅಂತ. ಹಾಗಾಗಿ ಆ ದೇವರ ಭಾವಚಿತ್ರದ ಫ್ರೇಮನ್ನು ರಿಮೂವ್ ಮಾಡ್ಕೊಳ್ಳಿ. ಆದರೆ ಆ ದೇವರ ಭಾವಚಿತ್ರವನ್ನ ಭೂಮಿನ ಅಗದು ಆ ಭೂಮಿಯ ಒಡೆ ಹಾಕಿ ಅರಳಿ ಮರವನ್ನಾಗಿರ್ಬೋದು ಅಥವಾ ಒಂದು ತೆಂಗಿನ ಮರವನ್ನ ನೆಡಿ ಅಥವಾ ಉತ್ತಮ ನೆರಳನ್ನ ಕೊಡತಕ್ಕಂಥ ಯಾವುದೇ ಮರವನ್ನಾರ ಕೊಡಬಹುದು. ಅದು ಆ ನೆರಳಾಗಿ ಸದಾಕಾಲ ಭಗವಂತನ ರಕ್ಷೆ ನಿಮ್ಮ ಮೇಲಿರುತ್ತೆ ಅಂತೇಳಿ. ಯಾರು ಈ ದಿನ ನೂತನ ವ್ಯಾಪಾರವನ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ದೂರದ ಪ್ರಯಾಣವನ್ನ ಮಾಡಬೇಕು ಅಂತಿದ್ದೀರಾ, ಅವರಿಗೆ ಸಂಪೂರ್ಣ ಭಗವಂತನ ಅನುಗ್ರಹದಿಂದ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳನ್ನು ಭಗವಂತ ಈಡೇರಿಸಿಕೊಡಲಿ ಅಂತ ಹೇಳಿ ಆಶಿಸುತ್ತೇನೆ. ಶುಭಮಸ್ತು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.